ನೀವು ಸ್ಪೇಸ್ ಸೇವಿಂಗ್ ಬೆಡ್ ಅನ್ನ ಹುಡುಕ್ತಾ ಇದ್ದೀರಾ? ಹಾಗಿದ್ರೆ ಈ ಒಂದು ವಿಡಿಯೋ ನಿಮಗೋಸ್ಕರನೇ. ದಯವಿಟ್ಟು ಈ ವಿಡಿಯೋ ಮುಖ್ಯ ತನಕ ನೋಡಿ. ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ಕಂಪ್ಲೀಟ್ ಈ ಬೆಡ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ. ಇದು ಬಂದ್ಬಿಟ್ಟು ವಾಲ್ ಮೌಂಟೆಡ್ ಬೆಡ್. ಸೊ ಇದು ಸೈಜ್ ಬಂದ್ಬಿಟ್ಟು 5x6 2 ಇಂಚ್ ಕಡಿಮೆ ಇರುತ್ತೆ. ಸೊ ಈ ಕಸ್ಟಮರ್ ನಮಗೆ ಹೊಸದಾಗಿ ನಮ್ಗೆ ಆರ್ಡರ್ ಕೊಟ್ಟಿದ್ದಾರೆ. ಈ ಕಸ್ಟಮರ್ ಬಂದ್ಬಿಟ್ಟು ನಮಗೆ ಫೇಸ್ಬುಕ್ ಮುಖಾಂತರ ನಮಗೆ ಸಿಕ್ಕಿದ್ರು. ಅವ್ರ ಮನೆಯಲ್ಲಿ ಆಲ್ರೆಡಿ 2-3 ಬೆಡ್ ಇದೆ. ಅವ್ರ ಹತ್ರ ಆಲ್ರೆಡಿ ಬ್ರಾಂಡೆಡ್ ಇರುವಂತ ಕಂಪನಿಯಲ್ಲಿ 2 ಬೆಡ್ ತಗೊಂಡಿದ್ದಾರೆ. ಇವಾಗ ಅವರು 3ನೇ ಬೆಡ್ ನಮ್ಮ ತಗೊಳಕ್ ಬಂದಿದ್ದಾರೆ. ಸೊ ನಮ್ದು ಅವ್ರ ವಿಡಿಯೋ ನೋಡ್ಬಿಟ್ಟು ಅವ್ರಿಗೆ ತುಂಬಾ ಇಷ್ಟ ಆಗಿ ನಮ್ಮ ಹತ್ರ ಬಂದಿದ್ರು. ನೋಡಿದ ತಕ್ಷಣ ನಮಗೆ ಅವ್ರಿಗಿಂತ ಅವ್ರ ಬ್ರಾಂಡಿಗಿಂತ ನಮ್ದು ಕ್ವಾಲಿಟಿ ಚೆನ್ನಾಗಿದೆ ಅಂತ ನಮ್ಗೆ ಹೇಳ್ಬಿಟ್ಟು ನಮಗೆ ಒಂದು ಆರ್ಡರ್ ಕೊಟ್ಟರು. ಮತ್ತೆ ಆರ್ಡರ್ ಕೊಟ್ಟ ತಕ್ಷಣ ಅವರಿಗೆ ನಾವು ಕೇಳಿದೀವಿ ಸೈಜ್ ಯಾವ ತರ ಅಂತ ಕೇಳಿದಕ್ಕೆ, ನೀವು ಮನೆಗೆ ಬನ್ನಿ, ಮನೆಗೆ ಬಂದ್ಬಿಟ್ಟು ನೋಡಿ ತಗೊಳ್ಳಿ, ನಮಗೆ ಕನ್ಫ್ಯೂಸ್ ಆಗ್ತದೆ ಅಂತ ಹೇಳಿದ್ರು. ಮತ್ತೆ ಅವ್ರ ಮನೆಗೆ ಹೋಗಿದೆ. ಸೊ ಮನೆಗೆ ಹೋಗಿ ನೋಡಿದ್ರೆ ಅವ್ರ ಮನೆ ಗೋಡೆ ಎಲ್ಲ ತುಂಬಾ ಕ್ರಾಸ್ ಆಗಿತ್ತು. ಆಲ್ಮೋಸ್ಟ್ ಅವ್ರ ಮನೆ ಎಲ್ಲಿದೆ ಅಂತ ಹೇಳಿದ್ರೆ ಬ್ಯಾಂಗ್ಳೂರಲ್ಲಿ ಇರುವಂತ ಗ್ರೀನ್ ನಗರ್ ಅಲ್ಲಿ ಅವ್ರ ಮನೆ ಇದೆ. ಸೊ ಅವ್ರ ಮನೆಗೆ ಹೋಗುವಾಗ ಅವ್ರ ಮನೆ ಫುಲ್ ಕಂಪ್ಲೀಟ್ ಗೋಡೆ ಎಲ್ಲ ಕ್ರಾಸ್ ಆಗಿದೆ. ಈ ತರ ಈ ಕಡೆ ಈ ಗೋಡೆ ಮತ್ತೆ ಆ ಕಡೆ ಗೋಡೆ, ಯಾವುದೇ ಗೋಡೆ ಕೂಡ ಅವ್ರ ಮನೇಲಿ ಸ್ಟ್ರೈಟ್ ಆಗಿಲ್ಲ. ಅದು ಒಂದು 35 years ಓಲ್ಡ್ ಮನೆ ಅಂತದ್ದು. ಅದು ಸೈಟ್ ತುಂಬಾ ಕ್ರಾಸ್ ಆಗಿದೆ. ಸೊ ಅದರಿಂದ ಯಾವುದೇ ಒಂದು ಗೋಡೆ ಬಂದ್ಬಿಟ್ಟು ಅವರಲ್ಲಿ ಸ್ಕ್ವೇರ್ ಆಗಿಲ್ಲ, ಎಲ್ಲ ಕಂಪ್ಲೀಟ್ ಕ್ರಾಸ್ ಆಗಿದೆ. ಆಲ್ರೆಡಿ ಅವ್ರ ಮನೇಲಿ ಒಂದು ಬೆಡ್ ಹಾಕಿದ್ದಾರೆ. ಆ ಬೆಡ್ ಹಾಕೋದ್ರಿಂದ ಏನಾಯ್ತಂದ್ರೆ ಅವ್ರಿಗೆ ಯಾವುದೇ ಒಂದು ಸ್ಪೇಸ್ ಇಲ್ಲ. ಅವ್ರಿಗೆ ಏನೋ ಒಂದು ಕೆಲಸ ಮಾಡೋಕೆ ಆಗ್ತಾ ಇಲ್ಲ. ಫುಲ್ ಕಂಪ್ಲೀಟ್ ಬೆಡ್ ಜಾಮ್ ಆಗ್ಬಿಟ್ಟಿದೆ. ಸೊ ಅದರಿಂದ ಮನೆಗೆ ಕರೆದ್ರು. ಮನೆಗೆ ಹೋಗುವಾಗ ನಾವು ಅವ್ರಿಗೊಂದು ಐಡಿಯಾ ಇತ್ತು, ಈ ಬೆಡ್ ಯಾವ ಗೋಡೆ ಆಗ್ಬೋದು ಅಂತ ಐಡಿಯಾ ಇತ್ತು. ಬಟ್ ಆಗಿದ್ರೆ ಅವ್ರ ಐಡಿಯಾ ವರ್ಕೌಟ್ ಆಗಿಲ್ಲ. ನಾನು ಹೋಗಿದ್ದಕ್ಕೆ ಅವ್ರಿಗೆ ಒಳ್ಳೇದಾಯ್ತು. ಯಾಕಂದ್ರೆ ನಾನು ಹೋಗಿದ್ಮೇಲೆ ಅವ್ರಿಗೆ ಯಾವ ಗೋಡೆಗೆ ಹಾಕಿದ್ರೆ ಈ ಒಂದು ಬೆಡ್ ಸೂಟಬಲ್ ಆಗುತ್ತೆ, ಮತ್ತೆ ಮನೆ ಯಾವ ತರ ಯೂಸ್ ಮಾಡುವ ರೂಮ್ ಅಂದ್ಬಿಟ್ಟು ಐಡಿಯಾ ಕೊಟ್ಟೆ. ಸೊ ಅವರು ಖುಷಿ ಆಗ್ಬಿಟ್ರು. ಸೊ ಆಮೇಲೆ ಅವರು ಓಕೆ ಮಾಡಿದ್ರು. ಮತ್ತೆ ಅವ್ರದ್ದು ಹೈಟ್ ನೋಡಿದ್ರೆ ಮೇಲೆ ಒಂದು ಸಜ್ಜಾ ಇತ್ತು ಅವ್ರದ್ದು. ಆ ಸಜ್ಜಾ ನೋಡ್ಬೇಕಾದ್ರೆ ಜನರಲ್ ಆಗಿ ಅದು 7 feet ಇರುತ್ತೆ ಸಜ್ಜಾ. ಬಟ್ ಅವ್ರು ತುಂಬಾ ಕಡಿಮೆ ಇತ್ತು ಅವ್ರದ್ದು. ಹಳೆ ಕಾಲದಲ್ಲಿ ಕಟ್ಟಿದಾರಲ್ಲ, ಸ್ವಲ್ಪ ಹೈಟ್ ಕಡಿಮೆ ಇತ್ತು. ಸೊ ಏನ್ ಮಾಡೋಣ ಅಂತ ನೋಡುವಾಗ ಸರಿ ಬೇರೆ ಎಲ್ಲಿ ಜಾಗ ಸಿಗ್ತಾ ಇಲ್ಲ, ಬೇರೆ ಯಾವುದೇ ಗೋಡೆಗೂ ಹಾಕಕ್ ಆಗ್ತಾ ಇಲ್ಲ. ಸೊ ಅದಕ್ಕೆ ಏನ್ ಮಾಡಿದ್ರೆ ಈ ಸಜ್ಜೆ ಕೆಳಗೆ ಹಾಕೋಣ ಅಂತ ಐಡಿಯಾ ಕೊಟ್ಟೆ. ಆ ಸಜ್ಜೆ ನೋಡ್ಬೇಕಾದ್ರೆ 2 ಇಂಚ್ ಕಡಿಮೆ ಇತ್ತು. ಆಕ್ಚುಲಿ ಇದು ಮ್ಯಾಟರ್ ಸೈಜ್ ನೋಡ್ಬೇಕಾದ್ರೆ 60 inch by 70 inch ಇದೆ. ಅಂದ್ರೆ 6 ಅಡಿಗೆ 2 ಇಂಚ್ ಕಡಿಮೆ ಇದೆ. ಸೊ ನೋಡ್ಕೊಳ್ಳಿ ಸರ್, ಇದು ಬಂದ್ಬಿಟ್ಟು ವಾಲ್ ಮೌಂಟೆಡ್ ಬೆಡ್. ಇದು ನೋಡಿ, ಜಸ್ಟ್ ನಮ್ದು ಬೆಡ್ ಎಲ್ಲ ಮಾಡಿದ್ರೆ ಸೊ ಈ ತರ ಸ್ಲೋ ಮೋಷನ್ ಹೋಗುತ್ತೆ. ನಿಮ್ ಬೆಡ್ ತಕ್ಕಾಗಿ ನಾವು ವೈಟ್ ಕೆಪಾಸಿಟಿ ಐಡಿಯಲ್ ಮಾಡ್ಕೊಡ್ತೀವಿ ನಾವು. ಸೊ ಇದು ಇಲ್ಲಿಂದ 5 ಅಡಿ ಇದೆ. ಸೊ ಇಲ್ಲಿಂದ 6 feet ಗೆ 6 ಅಡಿಗೆ 2 ಇಂಚ್ ಕಡಿಮೆ ಇದೆ. ಸೊ ಇದು ಮ್ಯಾಟ್ರಸ್ ಬಂದ್ಬಿಟ್ಟು ಕಸ್ಟಮರ್ ಕಡೆಯಿಂದ ನಾವು ಇದು ತರ್ಸ್ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಅವ್ರದ್ದು ಸೈಜ್ ತಗೊಂಡಿದ್ದಾರೆ. ಇದು ಏನ್ ವೈಟ್ ಕೆಪಾಸಿಟಿ ಇದೆಯೋ ಈ ಒಂದು ವೈಟ್ ಕೆಪಾಸಿಟಿ ತಕ್ಕಾಗಿನೇ ನಾವು ಇದಕ್ಕೆ ಐಡಲಿಗೆ ಹಾಕಿದ್ವಿ ನಾವು. ಯಾಕಂದ್ರೆ ಜಾಸ್ತಿ ಹೆವಿ ಆಗಿರೋ ಐಡಿಯಲ್ ಆಗ್ಬಿಟ್ರೆ ಸೊ ಪ್ರಾಬ್ಲಮ್ ಆಗುತ್ತೆ. ಕಡಿಮೆ ಇರೋದು ಐಡಿಯಲ್ ಆಗಿರೋ ಕಡಿಮೆ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ಏನ್ ಮಾಡಿದೆ ಅಂದ್ರೆ ಅವ್ರದೇ ಮ್ಯಾಟ್ರಸ್ ತಗೊಂಡ್ರೆ ಆ ಮ್ಯಾಟ್ರಸ್ ಎಷ್ಟು ವೈಟ್ ಕೆಪಾಸಿಟಿ ಇದೆಯೋ ಆ ಒಂದು ವೈಟ್ ತಕ್ಕಾಗಿ ನಾವು ಪಂಪ್ ಹಾಕೊಟ್ರೆ ನಿಮಗೆ ಯೂಸ್ ಮಾಡಕ್ಕೆ ಚೆನ್ನಾಗಿರುತ್ತೆ. ಸೊ ನೋಡ್ತಾ ಇದೀರಾ, ಇದು ಹೆಸರು ಬಂದ್ಬಿಟ್ಟು ವಾಲ್ ಮೌಂಟೆಡ್ ಬೆಡ್ ಡಿಲಕ್ಸ್ ಮಾಡಲ್. ಸೊ ಏನಪ್ಪಾ ಡಿಲಕ್ಸ್ ಮಾಡಲ್ ಅಂತಿದ್ರೆ, ಸೊ ಇಲ್ಲಿ ನೋಡ್ತಾ ಇದ್ರಲ್ಲ, ಇದೆಲ್ಲ ಫ್ರೇಮ್ ಎಲ್ಲ ಕಾಣಿಸುತ್ತಲ್ವಾ, ಇದು ಬಂದ್ಬಿಟ್ಟು MS ಸ್ಟೀಲ್. ಸೊ ಮತ್ತೆ ಇದಕ್ಕೆ ನಾವು ಪೌಡರ್ ಕೋಟೆಡ್ ಮಾಡಿದ್ವಿ. ಇದು ವೈಟ್ ಕಲರ್ ಪೌಡರ್ ಕೋಟೆಡ್ ಮಾಡಿದ್ವಿ. ಸೊ ಆಮೇಲೆ ಕಂಪ್ಲೀಟ್ ಆಗಿ ಏನೆಲ್ಲ ಕವರ್ ಆಗಿದೆಯೋ ಅದೆಲ್ಲ ಕಂಪ್ಲೀಟ್ ಆಗಿ ಪ್ಲೇವುಡ್ BWR ಪ್ಲೇವುಡ್ ಹಾಕಿದ್ವಿ. ಮತ್ತೆ ಲ್ಯಾಮಿನೇಷನ್ ಔಟ್ ಸೈಡ್ 1 mm ಲ್ಯಾಮಿನೇಷನ್ ಹಾಕಿದ್ವಿ. ಸೊ ಒಳಗಡೆ ಫ್ಯಾಬ್ರಿಕ್ ಲ್ಯಾಮಿನೇಷನ್ 0.8 ಅಂತ ಹಾಕಿದ್ವಿ. ಸೊ ಈ ಕಡೆ ಫ್ರಂಟ್ ಅಲ್ಲಿ ಏನೆಲ್ಲ ಕಾಣಿಸುತ್ತಲ್ವಾ ಅದೆಲ್ಲ ಕಂಪ್ಲೀಟ್ ಆಗಿ PVC ಎಡ್ಜ್ ಬೆಂಡಿಂಗ್ ಆಗಿದೆ 2 mm. ಮತ್ತೆ ಕಲರ್ ನೋಡಿದ್ರೆ ಡಬಲ್ ಕಲರ್ ಕೊಟ್ಟಿದ್ದಾರೆ. ಸೊ ಮಾರ್ಬಲ್ ಫಿನಿಶಿಂಗ್ ಡಬಲ್ ಕಲರ್ ಕೊಟ್ಟಿದ್ದಾರೆ. ಸೊ ಪ್ರತಿಯೊಂದು ಕೂಡ ಕಂಪ್ಲೀಟ್ ಕಸ್ಟಮರ್ ಸೈಜ್. ಮತ್ತೆ ಇದು ಬ್ಯಾಕ್ ಸೈಡ್ ಹೆಡ್ ಬೋರ್ಡ್ ಮಾಡಿದ್ವಿ. ಹೆಡ್ ಬೋರ್ಡ್ ಕೂಡ ಕಲರ್ ಅವರೇ ಚಾಯ್ಸ್ ಮಾಡಿದ್ರೆ. ಸೊ ಪ್ರತಿಯೊಂದು ಕೂಡ ಇದು ಕಸ್ಟಮರ್ ಸೆಲೆಕ್ಟೆಡ್. ಅಂದ್ರೆ ಅವ್ರದೇ ಒಂದು ಕಾನ್ಸೆಪ್ಟ್, ಅವ್ರದೇ ಒಂದು ಕಲರ್ ಆಪ್ಷನ್ ಎಲ್ಲ ಪ್ರತಿಯೊಂದು ಅವ್ರದೇ ಇರುತ್ತೆ. ಸೊ ನಮ್ಮ ಹತ್ರ 4 ಕ್ವಾಲಿಟಿ ಇದೆ: ಬೇಸಿಕ್, ಸ್ಟ್ಯಾಂಡರ್ಡ್, ಕ್ಲಾಸಿಕ್, ಡಿಲಕ್ಸ್ ಅಂತ 4 ಮಾಡಲ್ಸ್ ಇದೆ. 4 ಮಾಡಲ್ ನಮ್ಮ ಹತ್ರ ಜಾಸ್ತಿ ಹೋಗೋದು ಕ್ಲಾಸಿಕ್ ಮತ್ತೆ ಡಿಲಕ್ಸ್. ಆ ಬೇಸಿಕ್ ಸ್ಟ್ಯಾಂಡರ್ಡ್ ನಾವು ಅಷ್ಟು ಮುಖ್ಯತೆ ಕೊಡ್ತಾ ಇಲ್ಲ, ಬಟ್ ಕಡಿಮೆ ರೇಂಜ್ ಹೋಗೋರು ತಗೋಬಹುದು. ಈ ಡಿಲಕ್ಸ್ ಮಾಡಲ್ ಏನಪ್ಪಾ ಬೆಸ್ಟ್ ಅಂತ ಹೇಳಿದ್ರೆ, ಈ ಡಿಲಕ್ಸ್ ಮಾಡಲ್ ಅಲ್ಲಿ ನೀವು ಕಡಿಮೆ ಅಂದ್ರೆ 15-20 ಸಾರಿ ನೀವು ಇದನ್ನ ರಿಮೂವ್ ಮಾಡಿ ಮತ್ತೆ ಫಿಕ್ಸ್ ಮಾಡ್ಕೋಬಹುದು. ಸೊ ಇದರಲ್ಲಿ ನಿಮ್ಗೆ ಏನೋ ತೊಂದರೆಗಳು ಬರಲ್ಲ, ಏನು ಪ್ರಾಬ್ಲಮ್ ಆಗಲ್ಲ. ಮತ್ತೆ ಇದೇನಂತಂದ್ರೆ ನೀವು ಸೊ 4 ದಿವಸ ನಿಮಗೆ ಬೇಡ ಅಂದ್ರೆ ನೀವು ಸೇಲ್ ಕೂಡ ಮಾಡಬಹುದು. ಮತ್ತೆ ಇದರಲ್ಲಿ ನೀವು ಎಷ್ಟು ಸರಿ ಮನೆ ಶಿಫ್ಟಿಂಗ್, ಸಪೋಸ್ ಬಾಡಿಗೆ ಮನೆ ಇದ್ರೆ ತಿಳ್ಕೊಳ್ಳಿ, ಎಷ್ಟು ಸರಿ ಬೇಗ ನೀವು ಶಿಫ್ಟಿಂಗ್ ಮಾಡಿದ್ರು ಅಷ್ಟು ಸರಿ ಬಿಚ್ಕೊಂಡು ಫಿಟ್ಟಿಂಗ್ ಮಾಡ್ಕೋಬಹುದು. ಕಷ್ಟ ಏನಾಗಲ್ಲ. ಮತ್ತೆ ಇದರಲ್ಲಿ ಮೇಜರ್ ಆಗಿ ಏನು ಪ್ರಾಬ್ಲಮ್ ಆಗಲ್ಲ. ಪ್ರಾಬ್ಲಮ್ ಆದ್ರೂ ಮೈನರ್ ಆಗಿರುತ್ತೆ, ಮೇಜರ್ ಆಗಿ ಯಾವ್ದು ಕೂಡ ಬರಲ್ಲ. ಸಪೋಸ್ ಇದರಲ್ಲಿ ಪಂಪ್ ಬಂದ್ಬಿಟ್ಟು ನಾವು 5 ವರ್ಷ ವ್ಯಾರಂಟಿ ಕೊಡ್ತೀವಿ. 5 ವರ್ಷ ಒಳಗಡೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ನಾವು ಪಂಪ್ ಚೇಂಜ್ ಮಾಡಿ ನಾವೇ ಕೊಡ್ತೀವಿ. 5 ವರ್ಷ ಮೇಲೆ ಏನಾದ್ರು ಹೋದ್ರೆ ಮಾತ್ರ ನೀವು ಚೇಂಜ್ ಮಾಡ್ಬೇಕಾದ್ರೆ ಅದು ಎಕ್ಸ್ಟ್ರಾ ಚಾರ್ಜ್ ಮಾಡ್ಬೇಕಾದ್ರೆ, ಬೇರೆ ಯಾವ ರೀತಿಯಲ್ಲಿ ಎಕ್ಸ್ಟ್ರಾ ಕೊಡೋದು ಅವಶ್ಯಕತೆ ಇಲ್ಲ. ಮತ್ತೆ ಇದರಲ್ಲಿ ಬೇರೆ ಯಾವ್ದು ಹೋಗೋದೇನಿಲ್ಲ. ಸಪೋಸ್ ಈ ಹೆಡ್ ಬೋರ್ಡ್ ಇದೆ, ಫ್ಯೂಚರ್ ಅಲ್ಲಿ ನೀವು ಒಂದು 5 ವರ್ಷ 6 ವರ್ಷ 7 ವರ್ಷ ಯೂಸ್ ಮಾಡಿದ ಗಲೀಜ್ ಮಾಡ್ಬಿಟ್ಟು ಏನಾದ್ರು ಪ್ರಾಬ್ಲಮ್ ಆಯ್ತಂದ್ರೆ ಇದು ಮಾತ್ರ ಬಿಚ್ಕೊಂಡು ಹೋಗಿ ಇದು ಮಾತ್ರ ನಾವು ಸಪರೇಟ್ ಆಗಿ ಬೇರೆ ಬಟ್ಟೆನೋ ಬೇರೆ ಡಿಸೈನ್ ಮಾಡಿ ಫಿಕ್ಸ್ ಮಾಡ್ಕೋಬಹುದು. ಸೊ ಪ್ರತಿ ಒಂದು ಕೂಡ ಸಿಸ್ಟಮೆಟಿಕ್ ಆಗಿದೆ. ಇದರಲ್ಲಿ ಯಾವ್ದು ಕೂಡ ನಿಮಗೆ ವೇಸ್ಟ್ ಆಗಲ್ಲ. ನಿಮಗೆ ಬೇರೆ ಆಕ್ಚುಲಿ ಬೇರೆ ಕಡೆ ಮಾಡ್ತಾರೆ, ಇಂಜಿನಿಯರಿಂಗ್ ವುಡ್ ಅಲ್ಲಿ ಮಾಡ್ತಾರೆ. ನಾವು ಅದರ ಇಂಜಿನಿಯರಿಂಗ್ ವುಡ್ ಎಲ್ಲ ಯೂಸ್ ಮಾಡಲ್ಲ ಕಂಪ್ಲೀಟ್ ಪ್ಲೈವುಡ್ ಯೂಸ್ ಮಾಡೋದು. ಪ್ಲಸ್ ಇದು ಈ ತರ ಒಂದು ಕ್ವಾಲಿಟಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮಗೆ ತಲೆನೋವು ಇರಲ್ಲ. ಸೊ ನೀವು ಕಡಿಮೆ ಕ್ವಾಲಿಟಿಯಲ್ಲಿ ನೀವು ಮಾಡಿದ್ರೆ ಈ ತರ ಸ್ಪೇಸ್ ಸೇವಿಂಗ್ ಫರ್ನಿಚರ್ ನ ಸುಮಾರು ಪ್ರಾಬ್ಲಮ್ ಬರುತ್ತೆ.
ಮತ್ತೆ ಮತ್ತೆ ನೀವು ಖರ್ಚು ಮಾಡ್ಬೇಕಾಗತ್ತೆ. ಸೊ ಸಣ್ಣ ಪುಟ್ಟ ಅವಾಗ ಒಂದು 1000, 2000, 3000 ಖರ್ಚು ಮಾಡಿ ನಿಮ್ಗೆ ಅದೇ ದೊಡ್ಡ ಅಮೌಂಟ್ ಆಗ್ಬಿಡುತ್ತೆ. ಅದಕ್ಕಿಂತ ಬೆಸ್ಟ್ ಆಗಿ ಈ ತರ ಒಂದು ಸ್ವಲ್ಪ ಡೀಲಕ್ಸ್ ಮಾಡಲ್ ತಗೊಂಡ್ಬಿಟ್ರೆ ನಿಮ್ಗೆ ಯಾವುದೇ ಪ್ರಾಬ್ಲಮ್ ಆಗಲ್ಲ. ಮತ್ತೆ ವೆಯ್ಟ್ ಕೆಪಾಸಿಟಿ ನೋಡಿ ಇದರಲ್ಲಿ. ಸೊ ನಂತರ ಒಂದು 5-6 ಜನ 7-8 ಜನ ಕೂತ್ಕೊಂಡ್ರು ಕೂಡ ಏನಾಗಲ್ಲ. ಸುಮಾರು ಜನ ಬಂದ್ಬಿಟ್ಟು ಹೇಳ್ತವ್ರೆ ಈ ಒಂದು ಲೆಗ್ ಇದಲ್ವಾ, ಈ ಲೆಗ್ ಹೆಂಗೆ ಬಾಳಿಗೆ ಬರುತ್ತೆ ಅಂತೆಲ್ಲ ಕೇಳ್ತಾರೆ. ಬಟ್ ಆ ಲೆಗ್ ನಾವು ಇಷ್ಟು ದಿನ ನಾವು ಯೂಸ್ ಮಾಡಿದ್ವಿ, ನಾವು ಎಲ್ಲಿ ಕೂಡ ಆ ಲೆಗ್ ಬಂದ್ಬಿಟ್ಟು ಪ್ರಾಬ್ಲಮ್ ಆಗಿಲ್ಲ. ಇದಕ್ಕೆ ಮುಂಚೆ ನಾವು ಬೇರೆ ಲೆಗ್ ಎಲ್ಲ ಹಾಕಿದ್ವಿ, ಸ್ವಲ್ಪ ಪ್ರಾಬ್ಲಮ್ ಬಂತು. ಈ ಲೆಗ್ ಅಲ್ಲಿ ಪ್ರಾಬ್ಲಮ್ ಬರ್ತಾ ಇಲ್ಲ. ಆಲ್ರೆಡಿ ನಮ್ಮ ಹತ್ರ ಸುಮಾರು ಹೆವಿ ಮ್ಯಾಟ್ರಸ್ ಹಾಕಿದ್ದಾರೆ. ಅಂದ್ರೆ ಈ ಮ್ಯಾಟ್ರಸ್ ಇದೆ ಅಲ್ವಾ, ಸೊ ಇದು 8 ಇಂಚ್ 9 ಇಂಚ್ 10 ಇಂಚ್ ಮ್ಯಾಟ್ರಸ್ ಅನ್ನು ಹಾಕೊಟ್ಟಿದೀವಿ. ಹೆವಿ ಮ್ಯಾಟ್ರಸ್ ಹಾಕಿದ್ವಿ. ಮತ್ತೆ ಹೆವಿ ಕಸ್ಟಮರ್ ಇದೆ ನಮ್ಮ ಹತ್ರ 150, 160 kg ಎಲ್ಲ ನಮ್ಮ ಹತ್ರ ಕಸ್ಟಮರ್ ತಗೊಂಡಿದ್ದಾರೆ. ಬಟ್ ಅಂತವ್ರಿಗೆಲ್ಲ ನಾವು ಕೊಟ್ಟಿದೀವಿ, ಏನು ಪ್ರಾಬ್ಲಮ್ ಆಗಿಲ್ಲ. ಅದರಿಂದ ಈ ಲೆಗ್ ಎಲ್ಲ ನಮಗೆ ಚೆನ್ನಾಗಿದೆ. ಮತ್ತೆ ಈ ಲೆಗ್ ಏನಂದ್ರೆ ಇದ್ರಲ್ಲಿ 2 ಕೆಲಸ ಮಾಡುತ್ತೆ. ನೀವು ಬೇರೆ ಎಲ್ಲ ವಿಡಿಯೋ ನೋಡಿರ್ತೀರಾ. ಸೊ ಇಲ್ಲೊಂದು ಬೆಲ್ಟ್ ಹಾಕಿರ್ತಾರೆ, ಇಲ್ಲಿಂದ ಈ ಕಡೆ ಒಂದು ಬೆಲ್ಟ್, ಈ ಕಡೆ ಒಂದು ಬೆಲ್ಟ್ ಹಾಕಿರ್ತಾರೆ. ಈ ಬೆಲ್ಟ್ ಎಲ್ಲ ಬಂದ್ಬಿಟ್ಟು ನಮ್ಗೆ ಇಷ್ಟ ಇಲ್ಲ. ಈ ಬೆಲ್ಟ್ ಎಲ್ಲ ನೀವು ಹಾಕ್ಬೇಕಾದ್ರೆ ಅದಕ್ಕೆ ಬೇಸಿಕ್ ಕ್ವಾಲಿಟಿ ಅಂತಾರೆ, ಬೇಸಿಕ್ ಕಾನ್ಸೆಪ್ಟ್ ಇಲ್ಲಾಂದ್ರೆ ಸ್ಟ್ಯಾಂಡರ್ಡ್ ಕಾನ್ಸೆಪ್ಟ್. ಸೊ ನಾವು ಈ ಒಂದು ಕಾನ್ಸೆಪ್ಟ್ ಅಲ್ಲಿ ನಾವು ಅದ್ರಲ್ಲಿ ಆಗ್ತಾ ಇಲ್ಲ. ಯಾಕಂದ್ರೆ ಅದು ಬೆಲ್ಟ್ ಹಾಕಿ ನಾವು ಮಲ್ಕೊಂಡ್ರೆ ನಮ್ಗೆ ಒಂಥರ ಡಿಸ್ಟರ್ಬ್ ಆಗುತ್ತೆ. ಸೊ ಅದ್ ನೋಡೋಕು ಚೆನ್ನಾಗಿಲ್ಲ. ಮೇಲೆ ಏನಾದ್ರು ಬಟ್ಟೆ ಹಾಕ್ಬೇಕು, ನೀವೇನು ಕವರ್ ಹಾಕ್ಬೇಕಾದ್ರೆ ಆ ಬೆಲ್ಟ್ ತುಂಬಾ ತೊಂದರೆ ಮಾಡುತ್ತೆ. ಮತ್ತೆ ಇನ್ನು ಬೇರೆ ಕಡೆ ನೋಡಿದ್ರೆ ನೀವು ಇಲ್ಲಿ ಸೈಡ್ ಅಲ್ಲಿ ಇದಲ್ವಾ, ಇಲ್ಲೆಲ್ಲ ಪ್ಲೇವುಡ್ ಹಾಕಿರ್ತಾರೆ. ಇಲ್ಲಿ ಸೈಡ್ ಎಲ್ಲ ಕಂಪ್ಲೀಟ್ ಪ್ಲೇವುಡ್ ಹಾಕ್ಬಿಟ್ಟು ಇದನ್ನ ಹೊರಡೆ ಹಾಕ್ಬಿಟ್ಟಿರ್ತಾರೆ. ಸೊ ನಾವು ಆ ಕೆಲಸ ಎಲ್ಲ ಮಾಡಲ್ಲ. ಅದೆಲ್ಲ ಬೇಕಾದ್ರೆ ನಿಮಗೆ ಬೇಸಿಕ್ ಅಂತ ಹೇಳ್ತೀವಿ ನಾವು, ಅದಕ್ಕೆ ಬೇಸಿಕ್ ಸ್ಟ್ಯಾಂಡರ್ಡ್ ಅಂತ ಹೇಳ್ತೀವಿ. ಸೊ ಇದು ಹೆವಿ ಮಾಡಲ್ ಅಲ್ಲಿ ನಿಮಗೆ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ. ನೋಡೋಕು ಲುಕ್ ಆಗಿರುತ್ತೆ, ಯೂಸ್ ಮಾಡೋಕು ಕಂಫರ್ಟಬಲ್ ಆಗಿರುತ್ತೆ. ನಿಮ್ ಮನೆ ಯಾರು ಬಂದು ನೋಡಿದ್ರು ಕೂಡ ಇದು ಏನಪ್ಪಾ ಅಂತ ಏನು ವಾಟರ್ ತರ ಇದೆ ಅಂತ ಹೇಳ್ತಾರೆ. ಸೊ ಅವ್ರು ಸಾಕಿಂಗ್ ಕೊಡ್ಬೋದು ನೀವು. ಸೊ ನಾರ್ಮಲ್ ಸ್ಟ್ಯಾಂಡರ್ಡ್ ಅದೇ ಕ್ಲಾಸಿಕಲ್ ಇದು ಬೇಸಿಕ್ ಅಲ್ಲಿ ಹೋದ್ರೆ ನಿಮಗೆ ಗೊತ್ತಾಗ್ಬಿಡ್ತದೆ ಏನೋ ಒಂದು ಐಟಮ್ ಇಲ್ಲಿದೆ ಅಂತ ಗೊತ್ತಾಗ್ಬಿಡ್ತದೆ. ಸೊ ನೋಡ್ತಾ ಇದ್ರಲ್ವಾ ಇದನ್ನ. ಓಕೆ, ನಾವು ಬಂದ್ಬಿಟ್ಟು ಸದ್ಯಕ್ಕೆ ನಾವು ಬ್ಯಾಂಗ್ಳೂರಲ್ಲಿ ಎಲ್ಲಾ ಕಡೆ ಫ್ರೀ ಡೆಲಿವರಿ ಮಾಡ್ತಾ ಇದೀವಿ. ಬ್ಯಾಂಗ್ಳೂರ್ ಬಿಟ್ಟು ಬೇರೆ ಸ್ಟೇಟ್ ಗೆ, ಸಪೋಸ್ ತಮಿಳ್ನಾಡು ಆಗ್ಲಿ, ಇಲ್ಲ ಕರ್ನಾಟಕ ಆಗ್ಲಿ, ಇಲ್ಲ ಹೈದರಾಬಾದ್ ಆಗ್ಲಿ, ಇಲ್ಲ ಪುಣೆ ಆಗ್ಲಿ, ಬೇರೆ ಯಾವುದೇ ಸ್ಟೇಟ್ ಗೆ ನಾವು ಟ್ರಾನ್ಸ್ಪೋರ್ಟ್ ಸಪರೇಟ್ ಚಾರ್ಜ್ ಮಾಡ್ತೀವಿ. ಸೊ ಬ್ಯಾಂಗ್ಳೂರ್ ಮಾತ್ರ ನಾವು ಬ್ಯಾಂಗ್ಳೂರ್ ಎಲ್ಲೇ ಇದ್ರು ಕೂಡ ನಾವು ಸಪರೇಟ್ ಚಾರ್ಜ್ ಮಾಡಲ್ಲ. ಸೊ ಈ ತರ ನಿಮಗೆ ಏನಾದ್ರು ನಿಮಗೆ ಬೇಕಾಗಿದ್ರೆ, ಇಲ್ಲ ಸಪೋಸ್ ನೀವು ಹುಡುಕ್ತಾ ಇದ್ದೀರಾ, ಸುಮಾರು ನೀವು ಹುಡುಕ್ತಾ ಇರಬಹುದು, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಹುಡುಕ್ತಾ ಇರಬಹುದು ನೀವು. ಸೊ ನಾವು ಕೂಡ ಯೂಟ್ಯೂಬ್ ಅಲ್ಲಿ ಇದೀವಿ, ಇನ್ಸ್ಟಾಗ್ರಾಮ್ ಅಲ್ಲಿ ಇದೀವಿ, ಫೇಸ್ಬುಕ್ ಅಲ್ಲಿ ಇದೀವಿ, ನಮ್ದು ವೆಬ್ಸೈಟ್ ಇದೆ, ಗೂಗಲ್ ಇದೆ. ಸೊ ಪ್ರತಿಯೊಂದು ಕಡೆ ನೀವು ಇದನ್ನ ನೀವು ನೋಡ್ಕೋಬಹುದು. ಈ ತರ ನಿಮ್ಗೆ ಏನಾದ್ರು ಬೇಕಾಗಿದ್ರೆ ಸ್ಕ್ರೀನ್ ಇರೋ ನಂಬರ್ ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಅದು ವಾಟ್ಸ್ಆಪ್ ಅಲ್ಲಿ ನಿಮಗೆ ಪ್ರತಿಯೊಂದು ಕೂಡ ಅಪ್ಡೇಟ್ ಕೊಡ್ತೀವಿ. ದಯವಿಟ್ಟು ನೀವು ಫೋನ್ ಮಾಡಿ, ಇಲ್ಲ ವಾಟ್ಸ್ಆಪ್ ಅಲ್ಲಿ ಮಾಡಿ ಮಾತಾಡಿ. ನಿಮ್ಗೆ ಯಾವುದೇ ತರ ಕ್ವಶನ್ಸ್ ಇದ್ರು ನಾವು ಆನ್ಸರ್ ಕೊಡ್ತೀವಿ. ಮತ್ತೆ ಇನ್ನೊಂದ್ ಏನಂತಂದ್ರೆ, ಇದು ಈ ತರ ಫರ್ನಿಚರ್ ತಗೋಬೇಕಾಗಿದ್ರೆ ದಯವಿಟ್ಟು ಇದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳಿ, ಇದ್ರ ಬಗ್ಗೆ ನಾಲೆಜ್ ಗೈನ್ ಮಾಡಿ ಫಸ್ಟ್. ಆಮೇಲೆ ನೀವು ತಗೊಂಡ್ರೆ ನಿಮಗೆ ಬೆಸ್ಟ್ ಆಗಿರುತ್ತೆ. ನೀವು ವಿತೌಟ್ ನಾಲೆಜ್ ಅಲ್ಲಿ ನೀವು ತಗೊಂಡ್ಬಿಟ್ರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ನಿಮಗೆ. ನೀವು ದಯವಿಟ್ಟು ಬಡ್ಜೆಟ್ ಮೇಲೆ ಡಿಪೆಂಡ್ ಆಗ್ಬೇಡಿ, ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗಿ. ಯಾರೆಲ್ಲ ನಿಮ್ಗೆ ಹೇಳ್ತಾರೋ ಅವ್ರ ಹತ್ರ ನೀವು ಎಲ್ಲಿ ಬೇರೆ ಕಡೆ ತಗೊಂಡ್ರು ಪರವಾಗಿಲ್ಲ, ಎಲ್ಲಿ ತಗೊಂಡ್ರು ಪರವಾಗಿಲ್ಲ, ಅಟ್ಲೀಸ್ಟ್ ಅವ್ರು ಏನ್ ಮೆಟೀರಿಯಲ್ಸ್ ಹಾಕ್ತಾ ಇದಾರೆ, ಎಷ್ಟು ವ್ಯಾರಂಟಿ, ಯಾವ ಯೂಸ್ ಮಾಡ್ಬೇಕು ಎಲ್ಲ ಕೇಳಿ ತಿಳ್ಕೊಂಡು ತಗೊಂಡ್ರೆ ನಿಮಗೆ ಪ್ರಾಬ್ಲಮ್ ಇಲ್ಲ. ಇಲ್ಲ ಅಂತ ಏನಾಗುತ್ತೆ, ಸೊ ತಗೊಂಡೋಗಿ 3 ತಿಂಗಳು 6 ತಿಂಗಳಲ್ಲಿ ಪ್ರಾಬ್ಲಮ್ ಆಗುತ್ತೆ. ಸೊ ಈ ತರ ಒಂದು ಕ್ವಾಲಿಟಿ ಆಗಿ ತಗೊಂಡ್ಬಿಟ್ರೆ ನಿಮ್ಗೆ ಯಾವುದೇ ತರ ಪ್ರಾಬ್ಲಮ್ ಇಲ್ಲ. ಸೊ ದಯವಿಟ್ಟು ಈ ತರ ಬೇಕಾಗಿದ್ರೆ ದಯವಿಟ್ಟು ನಮಗೆ ಕಾಂಟ್ಯಾಕ್ಟ್ ಮಾಡಿ. 1 ನಿಮಿಷ ಇದನ್ನ ಕ್ಲೋಸ್ ಮಾಡಿ ತೋರಿಸ್ತೀನಿ. ಸಾರಿ, ಅವಾಗ್ಲೇ ಹೇಳ್ದಲ್ಲ, ಇದು ಬಂದ್ಬಿಟ್ಟು ಲೆಗ್ ಇದೆ ಅಲ್ವಾ, ಈ ಲೆಗ್ 2 ಕೆಲಸ ಮಾಡುತ್ತೆ. ಒಂದು ಲೆಗ್ ಆಗಿ ಮಾಡುತ್ತೆ, ಇನ್ನೊಂದು ಇದು ಮ್ಯಾಟ್ರಸ್ ನ ಹೋಲ್ಡ್ ಮಾಡುತ್ತೆ ಇದನ್ನ. ಸೊ ಇಷ್ಟೊತ್ತು ಈ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು. ಥ್ಯಾಂಕ್ಸ್.